ಹೆಲೋ ವೆಲ್ಕಮ್ ಟು ಸೋಲ್ ಆಫ್ ಸಿರೀಸ್ ಯೂಟ್ಯೂಬ್ ಚಾನಲ್. ಹಿಡನ್ ಲವ್ ಎಪಿಸೋಡ್ ನಂಬರ್ 8. ಸ್ಯಾಂಗ್ ಜಿ ಜೇಕ್ಶು ಜೊತೆ ಕಳೆದ ನೆನಪಿನೊಂದಿಗೆ ಮನೆಗೆ ಮರಳುತ್ತಾಳೆ. ಆ್ಯನ್ ನಡೆದ ಎಲ್ಲ ವಿಷಯ ತನ್ನ ತಂದೆ ತಾಯಿ ಬಳಿ ಹೇಳುತ್ತಾನೆ. ಜೇಕ್ಶು ಕೊಡಿಸಿದ ಎಲ್ಲ ಗೊಂಬೆಗಳು ಮತ್ತು ಅವನ ನೆನಪಿಸುವ ವಸ್ತುಗಳನ್ನು ಬೇಸರದಿಂದ ಒಂದು ಡಬ್ಬದಲ್ಲಿ ಹಾಕಿ ತೆಗೆದಿಡುತ್ತಾಳೆ ಮತ್ತು ಚೆನ್ನಾಗಿ ಓದಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಈಹೆ ಯೂನಿವರ್ಸಿಟಿಗೆ ಹೋಗುತ್ತಾಳೆ. ಅಲ್ಲಿ ಹೊಸ ಗೆಳೆಯರ ಪರಿಚಯ ಮಾಡಿಕೊಳ್ಳುತ್ತಾಳೆ. ಅವಳು ಅವಳ ಗೆಳತಿಯರೊಂದಿಗೆ ಬರ್ತ್ಡೇ ಪಾರ್ಟಿಗೆ ಹೋಗುತ್ತಾಳೆ. ಎಲ್ಲರೂ ಸೇರಿ ಬರ್ತ್ಡೇ ಆಚರಿಸುತ್ತಾರೆ. ಅದೇ ಕ್ಲಬ್ಗೆ ಜೇಕ್ಶು ಕೂಡ ತನ್ನ ಕಂಪನಿ ಗೆಳೆಯರೊಂದಿಗೆ ಬಂದಿರುತ್ತಾನೆ. ಎಲ್ಲರೂ ಹಾಡು ಹೇಳುತ್ತಾ ಕಾಲ ಕಳೆಯುತ್ತಿರುತ್ತಾರೆ. ಅಲ್ಲಿ ಸ್ಯಾಂಗ್ ಜಿ ಮತ್ತು ಜೇಕ್ಶು ಆಕಸ್ಮಿಕವಾಗಿ ಭೇಟಿಯಾಗುತ್ತಾರೆ. ಅವಳ ಪಾಕೆಟ್ನಿಂದ ಸಿಗರೆಟ್ ಪ್ಯಾಕೆಟ್ ಬಿದ್ದದ್ದನ್ನು ನೋಡಿ, ನೀನು ಸ್ಮೋಕ್ ಮಾಡುವುದನ್ನು ಕಲಿತಿರುವೆಯಾ ಎನ್ನುತ್ತಾನೆ. ಅವಳು, ಇಲ್ಲ, ಇದು ನನ್ನದಲ್ಲ, ನನ್ನ ಗೆಳತಿಯದ್ದು, ಅವಳಿಗೆ ಮರಳಿ ಕೊಡುತ್ತೇನೆ ಎನ್ನುತ್ತಾಳೆ. ಜೇಕ್ಶು, ನೀನು ಆಲ್ಕೋಹಾಲ್ ಕುಡಿದಿರುವೆಯಾ ಎಂದಾಗ, ಹೌದು, ಸ್ವಲ್ಪ ಎನ್ನುತ್ತಾಳೆ. ಅದಕ್ಕೆ ಜೇಕ್ಶು, ಸರಿ, ಅದು ಆಗಲಿ. ನೀನು ಈಹೆ ಯೂನಿವರ್ಸಿಟಿಗೆ ಬಂದು ಇಷ್ಟು ದಿನವಾದರೂ ನನ್ನನ್ನು ಭೇಟಿಯಾಗಲಿಲ್ಲ ಮತ್ತು ನಿನ್ನ ಮಿಲಿಟರಿ ಟ್ರೈನಿಂಗ್ ಎಲ್ಲಿಯವರೆಗೂ ಬಂತು ಎನ್ನುತ್ತಾನೆ. ಅದಕ್ಕೆ ಅವಳು, ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಮುಗಿಯುತ್ತದೆ ಎನ್ನುತ್ತಾಳೆ. ಅವನು, ಸರಿ, ನಾನು ನಿನ್ನನ್ನು ಭೇಟಿಯಾಗಲು ಬರುತ್ತೇನೆ ಎಂದಾಗ ನನಗೆ ಕ್ಲಾಸ್ ಇರುತ್ತದೆ ಮತ್ತು ನಾನು ರಜಾ ದಿನಗಳಲ್ಲಿ ಕೆಲಸಕ್ಕೆ ಹೋಗುತ್ತೇನೆ ಎನ್ನುತ್ತಾಳೆ. ಅದಕ್ಕೆ, ನಾನು ನಿನ್ನ ಪಾಠ ಹೇಳಿಕೊಡುವುದರ ಜೊತೆಗೆ ನಿನ್ನ ಕೆಲಸಗಳಲ್ಲಿ ಸಹಾಯ ಮಾಡಿರುವೆ, ಅದರ ಕೃತಜ್ಞತೆ ಇಲ್ಲವೇ ಎಂದು ಟೀಕಿಸುತ್ತಾನೆ. ಅದಕ್ಕೆ ಸ್ಯಾಂಗ್ ಜಿ, ಇದು ನಿನ್ನ 4ನೆಯ ವರ್ಷದ ಓದು, ನನ್ನದು 1ನೆಯ ವರ್ಷ, ನಿನಗಿಂತ ಹೆಚ್ಚು ಕೆಲಸ ನನಗೆ ಇರುತ್ತದೆ ಅಲ್ಲವೇ ಎನ್ನುತ್ತಾಳೆ. ಮತ್ತು ನಾನು ಈಗ ದೊಡ್ಡವಳಾಗಿರುವೆ, ನನಗೆ ಮಗು ಎನ್ನಬೇಡ ಎನ್ನುತ್ತಾಳೆ. ಅದಕ್ಕೆ ಅವನು, ನೀನು ಎಷ್ಟೇ ದೊಡ್ಡವಳಾದರೂ ನನಗೆ ಮಗುನೇ ಎನ್ನುತ್ತಾನೆ. ಜೇಕ್ಶು ಸ್ಯಾಂಗ್ ಜಿಗೆ, ಒಂದು ಸರಿ ನಿನ್ನ ಫೋನ್ ತೆಗೆದು ನೋಡು, ನಾನು ಎಷ್ಟೊಂದು ಮೆಸೇಜ್ ಕಳಿಸಿದ್ದೇನೆ, ಒಂದಕ್ಕೂ ಉತ್ತರ ನೀಡಿಲ್ಲ, ಏಕೆ ಎನ್ನುತ್ತಾನೆ. ಅದಕ್ಕೆ ಅವಳು, ನಾನು ಈಹೆ ಯೂನಿವರ್ಸಿಟಿಯಲ್ಲಿ ಓದಬೇಕು ಎಂದು ಹೆಚ್ಚಿನ ಗಮನ ವಹಿಸಿದ್ದೆ ಮತ್ತು ನನಗೆ ದಿನವೂ ತರಗತಿಗಳಿರುತ್ತವೆ, ಅದಕ್ಕಾಗಿ ನಾನು ಯಾವುದಕ್ಕೂ ಉತ್ತರಿಸಿಲ್ಲ ಎನ್ನುತ್ತಾಳೆ. ಅವನು ಅವಳನ್ನು ಡ್ರಾಪ್ ಮಾಡುವುದಾಗಿ ಹೇಳಿದಾಗ, ಬೇಡ, ನಾನು ನನ್ನ ಗೆಳತಿಯರೊಂದಿಗೆ ಹೋಗುತ್ತೇನೆ ಎಂದು ಹೇಳಿ ಹೋಗುತ್ತಾಳೆ. ಅವಳ ಗೆಳತಿಯರ ಹತ್ತಿರ ಹೋದಾಗ ಅವರು, ತಾವು ಬರುವುದು ಇನ್ನೂ ತಡವಾಗುತ್ತದೆ ಎಂದು ಹೇಳಿ ಅವಳಿಗೆ, ನೀನು ರೂಮ್ಗೆ ಹೋಗು ಎಂದು ಹೇಳುತ್ತಾರೆ. ಅವಳು ಒಬ್ಬಳೇ ಹೋಗುತ್ತಿರುವುದನ್ನು ನೋಡಿ ಜೇಕ್ಶು, ನೀನು ನಿನ್ನ ಗೆಳತಿಯರೊಂದಿಗೆ ಹೋಗುತ್ತೇನೆ ಎಂದು ಹೇಳಿದ್ದೆ, ಮತ್ತೇಕೆ ಒಬ್ಬಳೇ ಹೋಗುತ್ತಿರುವೆ ಎನ್ನುತ್ತಾನೆ. ಮತ್ತು ಅವಳನ್ನು ಅವಳ ಹಾಸ್ಟೆಲ್ಗೆ ಡ್ರಾಪ್ ಮಾಡಲು ಕರೆದುಕೊಂಡು ಹೋಗುತ್ತಾನೆ. ಅವಳು ಅವನಿಗೆ, ನಿನ್ನ ಮನೆಯಲ್ಲಿ ಎಂದು ಕೇಳಿದಾಗ ಅವನು, ಸಿಟಿ ಲೈಬ್ರರಿ ಹತ್ತಿರವಿದೆ ಎನ್ನುತ್ತಾನೆ. ಅವಳು, ನಮ್ಮ ರೂಮ್ ಕೂಡ ಅದರ ವಿರುದ್ಧ ದಿಕ್ಕಿನಲ್ಲಿರುವ ದಾರಿಯಲ್ಲಿಯೇ ಇದೆ ಎನ್ನುತ್ತಾಳೆ. ಜೇಕ್ಶು ಅವಳಿಗೆ, ಫ್ರೆಂಡ್ಸ್ ಜೊತೆ ಹೋದಾಗ ಜಾಸ್ತಿ ಡ್ರಿಂಕ್ಸ್ ಮಾಡಬೇಡ, ಒಳ್ಳೆಯದಲ್ಲ, ಹುಷಾರಾಗಿರು ಎನ್ನುತ್ತಾನೆ. ಸರಿ, ನೀನು ಈಗ ಎಲ್ಲಿ ಕೆಲಸ ಮಾಡುತ್ತಿರುವೆ ಎಂದು ಕೇಳುತ್ತಾಳೆ. ಅವನು, ಗೇಮ್ ಡೆವಲಪರ್ ಕೆಲಸ ಮಾಡುತ್ತಿರುವೆ ಎನ್ನುತ್ತಾನೆ. ಮತ್ತು ಅವಳಿಗೆ, ನೀನು ಈಹೆ ಯೂನಿವರ್ಸಿಟಿ ಆಯ್ಕೆ ಮಾಡಿಕೊಂಡಿರುವ ಕಾರಣ ನಿನ್ನ ಹಳೆ ಆನ್ಲೈನ್ ಫ್ರೆಂಡ್ಗಾಗಿ ಅಲ್ಲವೇ ಎಂದು ಕೇಳುತ್ತಾನೆ. ಅವಳು, ಹಾಗೇನೂ ಇಲ್ಲ, ಈಹೆ ಒಳ್ಳೆಯ ಯೂನಿವರ್ಸಿಟಿ ಆಗಿದೆ, ಅದಕ್ಕಾಗಿ ನಾನು ಇದನ್ನು ಆಯ್ಕೆ ಮಾಡಿಕೊಂಡಿರುವೆ ಮತ್ತು ನಾನು ಈಗ ದೊಡ್ಡವಳಾಗಿರುವೆ, ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ನನಗೆ ಚೆನ್ನಾಗಿ ಗೊತ್ತಿದೆ ಎನ್ನುತ್ತಾಳೆ. ಅವನು ಅವಳನ್ನು ಅವಳ ರೂಮ್ಗೆ ಡ್ರಾಪ್ ಮಾಡಿ, ನಿನಗೆ ಏನೇ ಸಹಾಯ ಬೇಕಿದ್ದರೂ ನನಗೆ ಕೇಳು ಮತ್ತು ನೀನು ಫ್ರೀ ಇದ್ದಾಗ ಹೇಳು, ನಾವಿಬ್ಬರೂ ಒಟ್ಟಿಗೆ ಊಟಕ್ಕೆ ಹೊರಗೆ ಹೋಗೋಣ ಎಂದು ಹೇಳುತ್ತಾನೆ. ನೀನು ಈಹೆ ಯೂನಿವರ್ಸಿಟಿಗೆ ಬಂದಿದ್ದು ತುಂಬ ಖುಷಿಯಾಗಿದೆ ಎಂದು ಹೇಳಿ ಹೋಗುತ್ತಾನೆ. ಸ್ಯಾಂಗ್ ಜಿ ಅವನು ಕೊಟ್ಟ ತಿಂಡಿಯನ್ನು ತಿನ್ನುತ್ತಾ ಅವನ ಬಗ್ಗೆ ಯೋಚಿಸುತ್ತಿರುತ್ತಾಳೆ. ಮಾರನೇ ದಿನ ಬೆಳಗ್ಗೆ ಅವರ ಗೆಳತಿಯರು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಹುಡುಗನ ಬಗ್ಗೆ ಮಾತನಾಡುತ್ತಿರುತ್ತಾರೆ. ಸ್ಯಾಂಗ್ ಜಿ ಅವಳ ಗೆಳತಿಯರಿಗೆ ಜೇಕ್ಶು ಬಗ್ಗೆ ಮತ್ತು ಅವನ ಗೇಮ್ ಡೆವಲಪರ್ ಕೆಲಸದ ಬಗ್ಗೆ ಹೇಳುತ್ತಾಳೆ. ಅವಳ ಗೆಳತಿಯೊಂದಿಗೆ ಅವನು ಡೆವಲಪ್ ಮಾಡಿದ ಗೇಮ್ನ ಬಗ್ಗೆ ಕೇಳಿ ತಿಳಿದುಕೊಳ್ಳುತ್ತಾಳೆ. ಅವರು ಅವನ ಬಗ್ಗೆ ಮತ್ತು ಅವನಿಗೆ ಗರ್ಲ್ಫ್ರೆಂಡ್ ಇರುವಳೇ ಎಂದು ಪ್ರಶ್ನಿಸುತ್ತಾರೆ. ಅವಳು ಅವಳ ಗೆಳತಿಯರಿಗೆ ತಾನು ಅವನನ್ನು ಇಷ್ಟಪಡುತ್ತಿದ್ದ ವಿಷಯವನ್ನು ಅವಳ ಗೆಳತಿ ಇಷ್ಟಪಡುತ್ತಿದ್ದಳು ಎಂದು ಬಿಂಬಿಸುವಂತೆ ಬದಲಾಯಿಸಿ ಹೇಳುತ್ತಾಳೆ.